ಎಲ್ಲಿಗೆ ಹೋಗಿದ್ಯಮ್ಮ? ಲಿಂಗಜ್ಜ, ಮನೆಯಲ್ಲಿ ಕುಳಿತುಕೊಂಡು ತುಂಬಾ ಬೋರ್ ಆಗಿತ್ತು. ಅದಕ್ಕೆ ಸ್ವಲ್ಪ ಹೀಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಗಡೆ ಹೋಗಿದ್ದೆ. ನೋಡಮ್ಮ, ದನಿ ಊರಲ್ಲಿ ಇಲ್ಲದಾಗ ಅದು ಇಷ್ಟೊತ್ತಿನಲ್ಲಿ ಒಬ್ಬಂಟಿಯಾಗಿ ಇಷ್ಟೊತ್ತಿನವರೆಗೆ ತಿರುಗಾಡುವುದು ಒಳ್ಳೆಯದಲ್ಲ. ಕರೆದಿದ್ರೆ ನಾನು ನಿನ್ನ ಜೊತೆ ಬರ್ತಿದ್ನಲ್ಲಮ್ಮ. ಏನ್ ಲಿಂಗಜ್ಜ, ಏಕೋ ನಾಲ್ಗೆ ಬಹಳ ಉದ್ದವಾಗ್ತಾ ಇದೆಯಲ್ಲ. ಈ ಮನೆ ಯಜಮಾನ್ರ ಆಡ್ಬೇಕಾದ ಮಾತುಗಳನ್ನ ಈ ಮನೆ ಆಳಾದ ನಿನ್ನ ಬಾಯಿಂದ ಬರುವುದು ಅಷ್ಟೊಂದು ಒಳ್ಳೇದಲ್ಲ. ಚೇಚೆ, ತಪ್ಪು ತಿಳಿಯಬೇಡಿ ತಾಯಿ, ತಪ್ಪು ತಿಳಿಯಬೇಡಿ. ಮೊದಲೇ ಕೆಟ್ಟ ಕಾಲ. ಹಣ ಆವರಣಕ್ಕಾಗಿ ಎಲ್ಲಿ ಬೇಕಂದ್ರಲ್ಲಿ ಕೊಲೆ ಸುಲಿಗಳು ನಡೆಯುತ್ತಿವೆ. ಅದಕ್ಕೋಸ್ಕರ ತಮ್ಮ ರಕ್ಷಣೆಗಾಗಿ ತಮ್ಮ ಜೊತೆಗೆ ತಮ್ಮ ಆಳಾಗಿ ತಮ್ಮ ಜೊತೆ ಬರ್ತಿದ್ನಿ ಅಂತ ಹೇಳಿದ್ನಮ್ಮ. ಗೊತ್ತು, ನನ್ನ ರಕ್ಷಣೆನ ನಾನು ಹೇಗ್ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಯಾರ ರಕ್ಷಣೆನೂ ಮಾಡಬೇಕಾಗಿಲ್ಲ. ನೋಡು, ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಯಾವಾಗ ಬೇಕಾದ್ರೂ ಈ ಮನೆಗೆ ಬರ್ತೀನಿ. ಅದನ್ನ ಕೇಳುವ ಅಧಿಕಾರ ಈ ಮನೆಯಲ್ಲಿ ಯಾರಿಗೂ ಇಲ್ಲ. ಹಾಗಂದ್ರೆ ಈಗಮ್ಮ, ನೀನು ಹೆಣ್ಣು, ವಸ್ತಿಲ ಒಳಗಿದ್ದಷ್ಟು ಒಳ್ಳೇದಮ್ಮ. ನಿನ್ನ ತತ್ವ ಉಪದೇಶ ನನಗೆ ಬೇಕಾಗಿಲ್ಲ ಲಿಂಗಜ್ಜ. ಸುಮ್ನೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದರು ಈ ಮನೆಯಲ್ಲಿ. ನೋಡಮ್ಮ, ನಾನು ನಿನಗೆ ಅಧಿಕಾರದಿಂದ ಹೇಳ್ತಿಲ್ವಮ್ಮ, ಅಧಿಕಾರದಿಂದ ಹೇಳ್ತಾ ಇಲ್ಲ. ನೀನು ನನ್ನ ಮಗಳ ಸಮಾನವೆಂದು ತಿಳಿ ಹೇಳಿದೆ ಅಷ್ಟೇ. ಅದು ಕೂಡ ನಿನ್ನ ದೃಷ್ಟಿಯಲ್ಲಿ ತಪ್ಪಾಗಿ ಕಂಡ್ರೆ ನಾನೇಕೆ ಹೇಳಲಿ ತಾಯಿ, ನಾನೇಕೆ ಹೇಳಲಿ? ತಾಯಿ ಅಂತೆ ತಾಯಿ, ಮೊಚ್ಚ ನಿನ್ನ ಬಾಯಿ. ಈ ಮನೆಯಲ್ಲಿ ಎಲ್ಲರ ನಯ ವಂಚಕರೇ ತುಂಬಿಟ್ಟಿದ್ದಾರೆ. ಅವನೊಬ್ಬ ಉಂಡಾಡ ರವಿ, ಇನ್ನು ನೀನು ತುತ್ತು ಕೂಳಿಗಾಗಿ ಭಾರವಾಗಿ ಬಿದ್ದ ಮುದುವ. ಇನ್ನು ಯಾವ ಆಸೆ ಇಟ್ಕೊಂಡು ಈ ಭೂಮಿ ಮೇಲೆ ಬದುಕಿದೆಯಾ ಆ ದೇವರಿಗೆ ಗೊತ್ತು. ಎಂತ ಮಾತನಾಡಿದೆಯಮ್ಮ, ಎಂತ ಮಾತಾಡಿದೆ. ಧರ್ಮ ರತ್ನಾಕರ ಎಂದು ಬಿರುದಾಂಕಿತ ದಯಾನಂದರ ಸೊಸೆಯ ಬಾಯಿಂದ ಇಂಥ ಕ್ಷುಲ್ಲಕ ಮಾತುಗಳು ಬರಬಾರ್ದಮ್ಮ, ಬರಬಾರ್ದು. ನಾನು ಕ್ಷುಲ್ಲಕಳೆ? ನನ್ನ ಮನೆ ಅನ್ನ ತಿಂದು ನನಗೆ ಭಾಗ್ಯ ಬಂದಂತೆ ಮಾತನಾಡ್ತೇನೆ. ನನಗೆ ಅತ್ತಿಗೆ ಸಮಾನಾದ ಲಿಂಗಜ್ಜನನ್ನು ಒಡೆಯುವಷ್ಟು ಮುಂದಾದಿಯ? ಅವರು ಮಾಡಿದ ಅಪರಾಧವಾದರೂ ಏನು? ಅದನ್ನು ಕೇಳಲಿಕ್ಕೆ ನೀನ್ ಯಾರು? ಅತ್ತಿಗೆ, ನಾನು ಯಾರು? ಅತ್ತಿಗೆ, ನಿನ್ನ ಜೀವನದ ಇಂದಿನ ಪುಟವನ್ನು ತೆರೆದು ನೋಡು. ಈ ರವಿ ಯಾರು ಎನ್ನುವುದು ನಿನಗೆ ಗೊತ್ತಾಗುತ್ತದೆ. ಇಂದಿನ ಪುರಾಣದ ಪುಟಗಳು ನನಗೆ ಬೇಕಾಗಿಯೂ ಇಲ್ಲ. ಅದು ತಿರಕನ ಕನಸು. ಹೌದು ಅತ್ತಿಗೆ, ನೀನು ಹೇಳುವುದು ನಿಜ. ಅತ್ತಿಗೆ, ನೀನು ಶಿವನ ಶಿಖರದಲ್ಲಿರುವ ನಾಗರ. ಅಂದ್ರೆ ಅತ್ತಿಗೆ, ಪರಶಿವನ ಕೊರಳಲ್ಲಿರುವ ನಾಗರ ಗರುಡನಿಗೆ ಪ್ರಶ್ನೆ ಮಾಡ್ತಂತೆ. ಏನಂತ ಗೊತ್ತತ್ತಿಗೆ? ಏ ಗರುಡ, ಚೆನ್ನಾಗಿದೆಯಾ ಅಂತ. ಆದರೆ ಗರುಡ ಏನ್ ಮಾಡ್ಬೇಕತ್ತಿಗೆ? ಧರ್ಮ ಸಂಕಟ. ಯಾಕಂದ್ರೆ ಈ ಜಗತ್ತನ್ನು ಒತ್ತುಕೊಂಡ ಪರಶಿವನ ಕೊರಳಲ್ಲಿದ್ದಾನೆ. ಆವಾಗ ಗರುಡ ನಾಗನಿಗೆ ಹೇಳ್ತಂತಿಗೆ, ಏ ನಾಗ, ಆ ಸ್ಥಾನವನ್ನು ಬಿಟ್ಟು ನೀನು ಬಾ, ನೋಡು ಮುಂದಿನ ನಿನ್ನ ಗತಿ ಅಂತ ಹೇಳ್ತಂತೆ. ಅತ್ತಿಗೆ, ನೀನು ಈ ನಮ್ಮ ಮನೆಯ ಅನ್ನದಾತನ ಒಡಲನ್ನು ಸೇರಿದೀಯ ಅಂದಮೇಲೆ ನಿನ್ನ ಜೊತೆ ಮಾತಾಡಲಿಕ್ಕೆ ನಮಗೆ ಅಧಿಕಾರವಿಲ್ಲ ಅತ್ತಿಗೆ, ಅಧಿಕಾರವಿಲ್ಲ. ಹೌದಾ? ಹಾಗಾದ್ರೆ ನಿಮ್ಮ ಅನ್ನದಾತ ಈ ಮನೆಯಲ್ಲಿ ಇಲ್ಲದಿದ್ದಾಗ ಇನ್ನು ನಿಮ್ದೇ
ಏನಿಲ್ಲ ಕೆಲಸ, ಹೋಗ್ಬೋದು. ನಿಜ ಅತ್ತಿಗೆ, ನಿನ್ನ ಮಾತು 100ಕ್ಕೆ 100 ಸತ್ಯ. ಅತ್ತಿಗೆ, ಈ ಮನೆಯ ಅನ್ನದಾತ, ನಮ್ಮ ಮನೆಯ ಅನ್ನದಾತ ಬರುವವರೆಗೂ ಈ ಮನೆಯಲ್ಲಿ ಅಲ್ಲ ಅತ್ತಿಗೆ, ಈ ಮನೆಯ ಅಂಗಳದಲ್ಲಿ ಕೂಡ ಕಾಲಿಡುವುದಿಲ್ಲ. ಏ ಅತ್ತಿಗೆ, ಈ ಸ್ಥಾನ ನಿನಗೆ ಶಾಶ್ವತ ಎಂದು ತಿಳಿದುಕೊಳ್ಳಬೇಡ. ಇಂದಿನ ಜೀವನದ ಪುಟವನ್ನು ತಿರುವಿ ನೋಡು. ಬಾರ ಹೋಗೋಣ. ಅಣ್ಣ ಬರುವವರೆಗೂ ಈ ಮನೆಯಲ್ಲಿ ಕಾಲಿಡುವುದೇ ಬೇಡ. ಬಾ ಹೋಗೋಣ. ಅಂತೂ ಈ ಮನೆಯ ಪೀಡೆಗಳು ತೊಲಗಿದು. ಇನ್ನ ಮೇಲೆ ನನಗೆ ಯಾರ ಭಯವೂ ಇಲ್ಲ. ಈ ಮನೆಯಲ್ಲಿ ನನ್ನ ಮನಸ್ಸಿಗೆ ಹೇಗ್ ಬರುತ್ತೋ ಹಾಗೆ ನಾನಿರ್ಬೋದು. ಇನ್ಮೇಲಿಂದ ಈ ಮನೆಗೆ ನಾನೇ ಮಹಾರಾಣಿ. ಸುಸ್ವಾಗತ. ನಿಮಗೆ ಸ್ವಾಗತ ಬಯಸುವ ಈ ರಾಣಿಯೊಬ್ಬಳನ್ನು ಬಿಟ್ರೆ ಈ ಮನೆಯಲ್ಲಿ ಬೇರೆ ಯಾರು ಇಲ್ಲ. ಸ್ವಾಗತ. ಸುಕುಮಾರನಾದ ಚಂದ್ರಕಾಂತ್ ಅವರಿಗೆ ಸ್ವಾಗತ. ಅಂತೂ ಈ ಚಂದ್ರನ ಆಗಮನಕ್ಕಾಗಿ ಚಕೋರೆ ಕಾತುರಳಾದಂತೆ ಕಾಣುತ್ತದೆ ಅಲ್ವೇ? ಹೌದು, ಮತ್ತೆ ಈ ಚಂದ್ರನಿಲ್ಲದೆ ಈ ಚಕೋರಿ ಬದುಕಲು ಸಾಧ್ಯವೇ? ಇರ್ಲಿ ಬಿಡಿ, ಸುಸ್ತಾಗಿ ಬಂದಿದ್ದೀರಾ. ಆರ್ಲಿಕ್ಸ್ ಬರಲ್ಲ? ಬೇಡ ಆಶಾ, ನಿನ್ನ ಸಾಮೀಪ್ಯ ಹೊಂದಲು ಈ ಮನೆಗೆ ಬರುವಾಗ ಹಾಟ್ ಡ್ರಿಂಕ್ಸ್ ತೆಗೆದುಕೊಂಡು ಬಿಟ್ಟಿದ್ದೇನೆ. ಅದರ ಮೇಲೆ ಹಾರ್ಲಿಕ್ಸ್ ಕುಡಿದರೆ 150 ರೂಪೀಸ್ ಲಾಸ್. ಅಯ್ಯೋ, ಏನ್ಡಿ ನೀನು ಹಗಲತ್ತುಲೆ ಈ ರೀತಿ ನೀವು ಡ್ರಿಂಕ್ಸ್ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗಲ್ವೇ? ತೆಗೆದುಕೊಳ್ಳದಿದ್ದರೆ ಧೈರ್ಯ ಬರಬೇಕಲ್ಲ. ಹಾಗಾದ್ರೆ ತಾವು ಪೊಕ್ರು ಅಂದಂತಾಯ್ತು. ಮನೆಯಲ್ಲಿರುವ ಕಾವಲುಗಾರನ ಕಣ್ತಪ್ಪಿಸಿ ಆಸೆ ತೀರಿಸಿಕೊಳ್ಳಬೇಕಲ್ಲ. ಅದಕ್ಕಾಗಿ ಧೈರ್ಯವೇ ಪ್ರಾಮುಖ್ಯ. ಹೋಗಲಿ ಬಿಡು. ಅಂದಾಗೆ ನಿನ್ನ ಮೈದುನ ರವಿ ಹಾಗೂ ಆ ಮುದೆಗೂಬೆ ಎಲ್ಲಿ ಹೋದರು? ಎಲ್ಲಿ ರವಿ, ಎಲ್ಲಿ ಮುದುಗೂಬಿ? ಯಾರು ಇಲ್ಲ ಈ ಮನೆಯಲ್ಲಿ. ಆ ಪೀಡೆಗಳಿಗೆ ಇನ್ನೊಂದ್ಸರಿ ಮನೆಗೆ ಬರ್ಲಾರ್ದಾಗೆ ಬೇರೆ ನುಡಿಗಳನ್ನ ನಾಡಿ ಕೆನ್ನೆಗ್ ಬಾಸೆ ಮನೆಯಿಂದ ಆಚೆ ಹಾಕ್ಬಿಟ್ಟೆ. ಈ ಮನೆಗೆ ಏನಿದ್ರು ನಾನೇ ರಜಾ. ಹಾಗಾದರೆ ನಿನ್ನ ಪತಿ ಬರುವವರೆಗೂ ಈ ಸಿರಿಬಾಯಿಲಿನ ರಾಜರಾಣಿಯರು ನೀನು ನಾನು ಅಪ್ಪಿ ಮುದ್ದಾಡಿ ಕುಳಿದು ಕುಪ್ಪಳಿಸಿ ಸುಖವನ್ನು ಇರುವ ರಾಜ.
ಆಶಾ, ಇದೇನಿದು ಈ ನಿನ್ನ ಅಸಂಬದ್ಧ ಅನೈತಿಕ ನಡವಳಿಕೆ ಅಲ್ವೇ? ನಿನ್ನ ಪವಿತ್ರ ದೇಗುಲದಲ್ಲಿ ದೇವಿನಾಗಿ ಪ್ರತಿಷ್ಠಾಪಿಸಿದ್ದು ಹಂದಿಗೆ ಗಂಧ ಲೇಪಿಸಿದ ತಾಯ್ತಲ್ಲಿ. ಏ ಲತಾ, ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನೆ? ಪ್ರಣಯಗಳು ಸರಸ ಸಲ್ಲಾಪದಲ್ಲಿ ಮೈ ಮರೆತು ನಿಂತಾಗ ತಿಳಿಗೇಡಿ ಅಂತ ಬರಲು ನಾಚಿಕೆ ಆಗೋದಿಲ್ಲವೇ ನಿನಗೆ? ಕರೆಕ್ಟ್ ಆಶಾ, ನಾನೊಬ್ಳು ತಿಳಿಗೇಡಿ ಹಿಂಡು. ಯಾಕೆ ಗೊತ್ತಾ? ತಿಪ್ಪೆ ಮೇಲೆ ಬಿದ್ದಿದ್ದ ನಾಯಿಯನ್ನು ಕರೆದುಕೊಂಡು ಹೋಗಿ ಮಹಾರಾಜರು ಕುಳಿತುಕೊಳ್ಳುವ ಪಲ್ಲಕ್ಕಿಯ ಮೇಲೆ ಕುಳ್ಳಿರಿಸಿದೆ. ಆ ನಾಯಿ ಮತ್ತೆ ಹೀಸಿಗೆ ಕಂಡಾಕ್ಷಣ ತಿಪ್ಪೆ ತಿಪ್ಪೆ ತಿರುಗತ್ತೆ ಅಂತ ನಾ ತಿಳಿದಿರ್ಲಿಲ್ಲ. ಏನೇ ಥರ್ಡ್ ಕ್ಲಾಸ್, ನನ್ನ ಮನೆಗೆ ಬಂದು ನನಗೆ ನಾಯಿ ಅಂತಾನೆ? ಹೌದೇ, ನಾನು ಥರ್ಡ್ ಕ್ಲಾಸ್. ಯಾಕೆ ಗೊತ್ತಾ? ನಿನ್ನಂತ ಥರ್ಡ್ ಕ್ಲಾಸ್ ಹೆಣ್ಣನ್ನು ತಗೊಂಡು ಹೋಗಿ ದೇವರಂತ ದಯಾನಂದವ್ರ ಜೋಡಿ ಮದುವೆ ಮಾಡಿಸಿದ್ದಲ್ಲ, ಅದಕ್ಕೆ ನಾನು ಥರ್ಡ್ ಕ್ಲಾಸ್ ಆಗ್ಲೇಬೇಕು. ಏ ಆಶಾ, ಯಾವ ಸ್ಥಾನದಲ್ಲಿ ನಾನಿರಬೇಕಾಗಿತ್ತೋ ಆ ಸ್ಥಾನವನ್ನ ನಾನು ನಿನಗೆ ಬಿಟ್ಟು ಕೊಟ್ಟಿದ್ದೀನಿ. ಅದನ್ನ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೊಳ್ಬೇಡ. ದಯಾನಂದವರು ದೇವರಂತ ಮನುಷ್ಯ. ಇಂಥ ಪಾಪಿಗಳ ಸಂಘವನ್ನು ಬಿಟ್ಟು ಅವ್ರ ಜೋಡಿ ಸುಖವಾಗಿ ಜೀವನವನ್ನು ಸಾಗಿಸು. ಸತ್ಯವಾಗಲೂ ಹೇಳ್ತಾ ಇದ್ದೀನಿ, ಈ ವಿಷಯವನ್ನ ನಾನು ಯಾರ ಮುಂದೆನೂ ಹೇಳೋದಿಲ್ಲ. ಹೇಳಲ್ವೇ? ನೀನು ಯಾರ ಮುಂದನೂ ಹೇಳಲ್ಲ. ಯಾಕೆ ಹೇಳು? ಹೇಳಿದ್ರೆ ನಿನ್ನ ಹೊರಣ ಎಲ್ಲಿ ಹೊರಗೆ ಬೀಳುತ್ತೋ ಅನ್ನೋ ಭಯ. ಎಲ್ಲಿ ಆ ನಿನ್ನ ಪ್ರಣಯದ ರಾಜ? ಇಬ್ರು ಒಟ್ಟಿಗೆ ಬರ್ಬೇಕಾಗಿತ್ತಲ್ಲ, ಯಾಕೆ ಬರ್ಲಿಲ್ಲ? ಏ ಲತಾ, ನಾನು ಒಂದು ಏನು ಅರಿಯದ ಮುಕ್ತ ಹೆಣ್ಣು ಆಗಿ ಈ ನಿನ್ನ ತ್ಯಾಗಕ್ಕೆ ಮರುಳಾಗಿ ಅವರ ಕೊರಳಿಗೆ ನನ್ನನ್ನು ಕಟ್ಟಿ ನನ್ನನ್ನು ಹೆಂಡತಿಯನ್ನಾಗಿ ಮಾಡಿ ನನ್ನ ಕಲ್ಯಾಣದಿಂದ ನಿನ್ನ ಸುಖ ಅಡಗಿದೆ ಅಂತ ನಾನು ತಿಳಿದಿರ್ಲಿಲ್ವೇ? ನೀನ್ ಮಾಡಿದ ತಪ್ಪನ್ನು ಮುಚ್ಚಿಟ್ಕೊಳ್ಬೇಕು ಅಂತ ಮತ್ತೊಬ್ಬರ ಮೇಲೆ ಅಪವಾದವನ್ನು ಹೊರಿಸುವ ಸಾಹಸವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡ. ಈ ನಿನ್ನ ಉಪದೇಶ ಹೇಳೋದಕ್ಕೆ ನನಗೆ ಬಂದಿದೆಯಾ? ನಿನ್ನ ಉಪದೇಶದ ಅವಶ್ಯಕತೆ ನನಗೂ ಇಲ್ಲ. ಆಗಾಗ ನನ್ನ ಮನೆ ಬರ್ಕೊಡ್ದು ಹೊರಟೋಗ ಇಲ್ಲಿಂದ. ಹಾ ಲತಾ, ಒಂದ್ ವೇಳೆ ಆ ನಿನ್ನ ಪ್ರಣಯ ರಾಜ ಏನಾದ್ರೂ ನಿನಗೆ ಬೇಕಾಗಿದ್ರೆ ಅವನು ನೀನಿದ್ದಲ್ಲಿಗೆ ಕರೆಸ್ಕೋ ಆ ನಿನ್ನ ರಾಜನ. ನನ್ನ ಪ್ರಣಯದ ರಾಜ ಆಶಾ, ಕಂಡರ ಜೋಡಿ ಚಕ್ಕದ ಮಾಡೋದಕ್ಕೆ ನಾನೇನು ನಿನ್ನಂತೆ ಹಾದಿ ಬಿಟ್ಟ ಹೆಣ್ಣಲ್ಲ ಲತಾ. ಹೌದು, ನಾನು ಮದುವೆ ಮಾಡಿಕೊಂಡು ನನ್ನ ಗಂಡ ನಿನ್ನ ಪ್ರೀತಿಯ ಅಮಲೇರಿ ಹೆಂಡತಿಯ ಆಸೆಯನ್ನು ತೀರಿಸಕ್ಕಾಗದೆ ಕೈ ಕೊಟ್ಟು ಹೋದಾಗ ನನ್ನ ಮನದ ಮೆಚ್ಚಿದ ಈ ನನ್ನ ನಲ್ಲ ಚಂದ್ರಕಾತನ ಜೊತೆಗೆ ಈ ನನ್ನ ಮನಸ್ಸಿನ ಆಸೆಗಳನ್ನು ಸಮಾಪ್ತಿಗೊಳ್ಳುವುದು ತಪ್ಪ? ನೋಡು, ಇದಕ್ಕಿಂತ ಮುಂಚೆ ಮದುವೆ ಆಗ್ಲಾರ್ದವಳು ನೀನು ಆ ನನ್ನ ಗಂಡ ದಯಾನಂದನ ಜೊತೆ ಅದೆಷ್ಟು ಪ್ರಥಮ ರಾತ್ರಿ ಕಳೆದಿರುವೆಯೋ ಯಾರಿಗ್ ಗೊತ್ತು. ನೋಡು, ಅವ್ರ ಜೊತೆ ನನ್ನ ಮದುವೆ ಮಾಡಿ ಕದ್ದು ಮುಚ್ಚಿ ನೀನು ಪ್ರೇಮದ ಆಟ ಆಡ್ತಾ ಇದೆಯಲ್ಲ, ನೀನ್ ಹೇಗೆ ಮಾನ ಬಿಟ್ಟವಳಾಗ್ತೀಯಾ? ಸಾಕ್ಬೇಡಿ ನಿನ್ನ ಮಾತಿನ, ಏನು ಅಂತ ಮಾತಾಡ್ತಾ ಇದೀಯ? ನೋಡು, ದಯಾನಂದವರು ನೆನ್ನೆ ಪಾಲಿನ ದೇವ್ರು. ನಿಜ, ನಾವಿಬ್ಬರು ಮನಸ್ಸಾರೆ ಪ್ರೀತಿಸ್ತಾ ಇದ್ವಿ, ಮದ್ವೆ ಕೂಡ ಆಗ್ಬೇಕು ಅಂತ ಇದ್ವಿ. ಆದ್ರೆ ಏನ್ ಮಾಡೋದು, ಗುರು ಆಜ್ಞೆನ ಪಾಲಿಸ್ಬೇಕು ಅಂತ ನನ್ನ ಕಾಲ ಮೇಲೆ ನಾನೇ ಕಲ್ಲನ್ನು ಹಾಕೊಂಡೆ. ಆದ್ರೆ ಕಾಗೆ ಒಂದನ್ನು ತೆಗೆದುಕೊಂಡು ಹೋಗಿ ಮಹಾಮರದ ಮೇಲೆ ಕುಳ್ಳಿರಿಸಿದ್ರೆ ಕಾಗೆ ಕೋಗಿಲೆ ಆಗೋದಕ್ಕೆ ಸಾಧ್ಯನಾ? ಹೌದು ಕಡೆ, ನಾನು ಕಾಗಿನೇ. ಆದ್ರೆ ನೀನೊಬ್ಳು ಮಾತ್ರ ಒಂದದ ಅರಗಿಳಿ ಅಲ್ವೇನೆ? ಈ ನನ್ನ ಬಾಳ ಬನದಲ್ಲಿ ಬಿಟ್ಟು ಹಣ್ಣನ್ನು ಕೊಕ್ಕಿ ಕೊಕ್ಕಿ ತಿಂದು ನನ್ನ ಪಾಲಿಗೆ ಸಿಪ್ಪೆ ಮಾತ್ರ ಉಳಿಸಿದವಳ ನೀನು. ಮುಚ್ಚೆ ಬಾಯಿನ. ಸುಮ್ಮನೆ ಇದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯ. ನೀನೇನೇ ಮಾತಾಡಿದ್ರು ಕೂಡ ನಾನೇಕೆ ಸುಮ್ಮನಿದ್ದೀನಿ ಗೊತ್ತಾ? ನನ್ನಂತೆ ನೀನು ಕೂಡ ಒಂದು ಹೆಣ್ಣು ಅಂತ. ಅಷ್ಟೇ ಅಲ್ಲದೆ ನಾನೇ ಪ್ರೀತಿಯಿಂದ ಬಿಡಿಸಿದ ಮಾಮರವನ್ನ ನನ್ನ ಕೈಯಾರೆ ಕಡ್ದು ಹಾಕಬಾರ್ದು ಅಂತ ನೀನೇನೇ ಅಂದ್ರೂ ನಾನು ಸಹಿಸ್ಕೋಗ್ತಾ ಇದ್ದೀನಿ. ಅಯ್ಯೋ, ಉಪಕಾರ ಮಾಡಲು ಬಂದಿದ್ದಾಳೆ ಅಲ್ಲೇ ಲತೆಯಂತೆ ಬಳಕುವ ಲತಾದೇವಿ. ಮಚ್ಚೋ ಬಾಯಿನ. ಅನ್ನ ಬಿಟ್ಟ ಮನೆಗೆ ಕನ್ನ ಹಾಕುವ ಪಾಪಿ ನೀನು.
ತುಂಬಿದ ಮನೆಯಲ್ಲಿ ಬಂದು ಸುಖವಾದ ಸಂಸಾರದಲ್ಲಿ ಹುಳಿ ಹಿಂಡ್ತಾ ಇದೆಯಲ್ಲ, ನೀನು ಕೂಡ ಒಬ್ಬ ಮನುಷ್ಯನೇನು? ನಿಜ, ನಿನ್ನಂಥವ್ರಿಗೆ ಈ ಸಮಾಜದಲ್ಲಿ ಪುರಸ್ಕಾರ ನೀಡ್ತಾರಲ್ಲ, ಈ ಸಮಾಜಕ್ಕೆ ಏನೇನ ಧಿಕ್ಕಾರವಿರಲಿ. ಸಮಾಜದ ಬಗ್ಗೆ ಮಾತನಾಡಿ ದಣಿಯಬೇಡಿ. ಈ ಸಮಾಜವೇ ಒಂದು ವಿಚಿತ್ರ. ಈ ಸಮಾಜದಲ್ಲಿ ಹಣ ಬಂದಿದ್ದರೆ ಸಾಕು, ಸ ಎಂಬುದು ಸತ್ತು ಹೋಗುತ್ತದೆ, ಮಜಾ ಎಂಬುದು ಉಳಿದು ಬಿಡುತ್ತದೆ. ಈ ಸಮಾಜದಲ್ಲಿ ಹಣವಿದ್ದವರ ಹಾದರ ಮುಚ್ಚಿತು, ಹೊನ್ನಿದ್ದವರ ತೊನ್ನು ಮುಚ್ಚಿತು ಎಂಬ ಗಾದೆ ಮಾತು ನೀ ಕೇಳಿಲ್ಲವೇ? ನಾನಿಲ್ಲಿ ನಿನ್ನ ವೇದಾಂತ. ನೀವು ಯಾವಾಗ ಬಂದ್ರಿ ಊರಿದ್ದ? ಇದೀಗ ಬಂದೆ. ಯಾಕೆ, ಏನಾದರೂ ಕೆಲಸ ಹೋಯ್ತೆ? ಚಿಚಿ, ಹಾಗೇನಿಲ್ಲ. ಬಹಳ ದಿನಗಳಿಂದ ನಿಮ್ಮನ್ನ ಭೇಟಿನೇ ಆಗಿರ್ಲಿಲ್ಲ, ಅದಕ್ಕಾಗಿ ಕೇಳಿದೆ ಅಷ್ಟೇ. ಹೌದೇ, ನಾನು ಮೊದಲು ಸ್ವತಂತ್ರ ಹಕ್ಕಿಯಾಗಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದೆ. ಆದರೆ ಆ ಹಕ್ಕಿಯ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಸಂಸಾರವೆಂಬ ಗೂಡಿನಲ್ಲಿ ದೂಡಿದ್ದಾರೆ ನನ್ನ ಹಿತೈಷಿಗಳು. ಅದಕ್ಕಾಗಿ ಆ ಗೂಡಿನಲ್ಲಿರುವ ಹಕ್ಕಿಯೊಡನೆ ಇರಬೇಕೆ ವಿನಃ ಕಂಡ ಹಕ್ಕಿಯೊಡನೆ ಹಾರಾಡಲು ಪ್ರಯತ್ನಿಸಿದರೆ ಗುಂಡಕ್ಕಿ ಕೊಂದು ಬಿಡ್ತಾರಲ್ಲ ತಾದೇವಿ. ಚಿಚಿ, ತಾವೇನೇನೋ ಮಾತಾಡ್ತಾ ಇದ್ದೀರಾ. ಚಚೆ, ತಪ್ಪು ತಿಳುವಳಿಕೆ ತಮ್ಮದು. ನಾನು ಅಂದು ಆಡುವ ಮಾತುಗಳನ್ನು ಇಂದು ಆಡುತ್ತಿರುವೆ, ಇಂದು ಆಡುತ್ತಿರುವ ಮಾತುಗಳನ್ನು ಮುಂದೂ ಆಡುತ್ತಿರುವೆ. ಆದರೆ ಅಂದಿನ ಸಂಬಂಧ ಇಂದಿಲ್ಲ, ಇಂದಿನ ಮುಂದಿರುವುದಿಲ್ಲ ಅಂತ. ಅಂದ್ರೆ ನೀವಾಡುವ ಮಾತಿನ ಅರ್ಥ? ನಾನೀಗ ವಿವಾಹಿತ, ಮೇಲಾಗಿ ತಮ್ಮ ಗೆಳತಿಯ ಗಂಡ, ತಾವು ಅವಿವಾಹಿತಿ. ಮೊದಲು ನಮ್ಮಿಬ್ಬರಲ್ಲಿ ಮಧುರ ಬಾಂಧವ್ಯದ ಅಂಕುರಿಸಿತ್ತು. ಈಗ ಅದು ಕಳೆದು ಹೋಗಿ ಪ್ರೇಮದ ಮಧುರ ಬಾಂಧವ್ಯ ಉಂಟಾಗಿದೆ. ಮುಂದೆ ನೀವು ಮದುವೆ ಆದಮೇಲೆ ಅಷ್ಟು ಉಳಿಯುವುದಿಲ್ಲ ಅಂತ ನನ್ನ ಭಾವನೆ. ನೋಡಿದೆ, ತಾವೇನೇನೋ ಮಾತಾಡ್ತಾ ಇದ್ದೀರಾ. ಹೋಗ್ಲಿ ಬಿಡಿ. ಅಂದ್ಹಾಗೆ ಇವತ್ತು ನನ್ನ ಅಣ್ಣಿನ ಹುಟ್ಟುಹಬ್ಬ, ತಾವು ಮನೆಗೆ ಬಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ. ಪ್ಲೀಸ್ ಸಾರಿ, ನಾನು ಊರು ಬಿಟ್ಟು 8-10 ದಿನವಾಯಿತು. ನಾನು ಅರ್ಜೆಂಟು ನನ್ನ ಮುದ್ದು ಮಡದಿ ಆಷಾಢ ಮುಖ ನೋಡಬೇಕು. ಏಕೋ ಏನು ಇತ್ತೀತಲಾಗಿ ಅವಳನ್ನು ಒಂದು ವಾರ ಬಿಟ್ಟಿರೋದು ನನಗೆ ಸಾಧ್ಯವಿಲ್ಲ. ಒಂದು ವಾರ ಕಳೆಯುವುದೆಂದರೆ ಒಂದು ಯುಗ ಕಳೆದಂತಾಗುತ್ತದೆ. ಅದಕ್ಕಾಗಿ ಇನ್ನೊಂದು ಸಲ ಬಂದಾಗ ನಿಮ್ಮ ಮನೆಯಲ್ಲಿ ಊಟ ಮಾಡ್ತೀನಿ. ಅಯ್ಯೋ, ಆ ರೀತಿ ಮಾತಾಡಬೇಡಿ. ಅದು ಅಲ್ಲದೆ ನಿಮ್ಮ ಮದುವೆ ಆದಾಗ್ಲಿಂದ ನೀವು ಒಂದ್ಸಾರಿ ಕೂಡ ಮನೆ ಕಡೆ ಭೇಟಿನೇ ಆಗಿಲ್ಲ. ನೀವು ಬರ್ದೇ ಹೋದ್ರೆ ಅಣ್ಣ ತುಂಬಾನೇ ಬೇಸರ ಮಾಡ್ಕೊಳ್ತಾನೆ. ಹಾಗೆ ತಿಳ್ಕೋಬೇಡಿ ಅಂತ ಹೇಳಿ ಅವರಿಗೆ. ಒಂದು ಕೆಲಸ ಮಾಡಿ, ನೀವು ಆದಷ್ಟು ಬೇಗ ನಿಮ್ಮ ಮದುವೆ ಸಿದ್ಧತೆ ಮಾಡಿಕೊಳ್ಳಿ. ನಿಮ್ಮ ಮದುವೆನಿಗೆ ಬಂದು ಭರ್ಜರಿ ಊಟ ಮಾಡೇ ಹೋಗ್ತೀನಿ. ಈಗ ನಾನು ಮಡದಿ ಮುಖ ನೋಡಬೇಕು. ಅಲ್ಲ, ನನ್ನ ಮಾತನ್ನು ಕೇಳಿ. ಇಲ್ಲ, ನಾನು ನನ್ನ ಮಡದಿ ಮುಖ ನೋಡಿ ಬಂದ್ಬಿಡ್ತೇನೆ. ಅಲ್ಲ, ಇಲ್ಲ, ನಾನು ಆಷಾಢ ನೋಡಬೇಕು, ನೋಡಿ ಬಂದ್ಬಿಡ್ತೇನೆ. ಪಾಪ, ಹೆಂಡತಿ ಮೇಲೆ ಅಪಾರವಾದ ಪ್ರೀತಿನೇ ಇಟ್ಕೊಂಡಿದ್ದಾರೆ. ಆದ್ರೆ ಅವಳು ನೋಡಿದ್ರೆ ಇದೆಂತ ನೀಚ ಕೆಲಸಕ್ಕೆ ಕೈ ಹಾಕಿದಾಳಲ್ಲ. ದೇವ್ರಿ, ಏನೇ ಆಗ್ಲಿ, ಈ ಪುಣ್ಯದ ಕಂಗಳಿಗೆ ಆ ಪಾಪದ ದೃಶ್ಯಗಳು ಬೀಳದ ಹಾಗೆ ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಆಶಾ, ನಾ ಸ್ವಲ್ಪ ಹೊರಗೆ ಹೋಗಿ ಬರಲಿ. ಅಯ್ಯೋ, ಈಗಲೇ ಹೋಗ್ಬೇಕಾ? ನೋಡಿ, ನೀವು ಹೋಗ್ಬಿಟ್ರೆ ಈ ಮನೆಯಲ್ಲಿ ನಾನು ಒಬ್ಳೆ ಆಗ್ತೀನಿ. ನಾನು ಒಬ್ಳೆ ಇದ್ಕೊಂಡು ಟೈಮ್ ಪಾಸ್ ಮಾಡೋದಾದ್ರೂ ಹೇಗೆ? ಬೇಗ ಬಂದ್ಬಿಡ್ತೀನಿ. ಆಹಾ, ಅಲ್ಲ, ಇಷ್ಟು ಅರ್ಜೆಂಟಾಗಿ ಹೋಗುವಂತ ಮಹತ್ವದ ಕೆಲಸ ಏನಿದೆ? ಏನಿಲ್ಲ, ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಡಿಯರ್, ನೀವು ಪದೇ ಪದೇ ಇದೇ ರೀತಿ ಡ್ರಿಂಕ್ಸ್ ತೆಗೆದುಕೊಳ್ತಾ ಹೋದ್ರೆ ನಿಮ್ಮ ಪ್ರಕೃತಿ ಎಲ್ಲ ಹಾಳಾಗೋಗುತ್ತೆ. ನೋಡಿ, ಮಧುರಿಗಿಂತ ಮತ್ತೆ ಏರಿಸುವ ಈ ಮಂದಾಕಿನಿ ನೀನು ಮುಂದಿರಬೇಕಾದ್ರೆ ಆ ನಿಷೇಧ ಅವಶ್ಯ ನಿಮಗೆ ಬೇಕಾ? ಆಶಾ, ನೀ ನನ್ನುವುದೇನೋ ನಿಜ. ಕಲಿತ ಚಟ ಒಮ್ಮಿಂದೊಂಬಲೆ ಬಿಡಬೇಕಂದ್ರೆ ಸ್ವಲ್ಪ ತೊಂದರೆ. ಅಲ್ಲದೆ ಸರಸ ಸಲಾಪಕ್ಕೆ ಮುಂಚೆ ಮಧುಪಾನ ಮಾಡಿದರೆ ಆ ಸುಖಾನೇ ಬೇರೆ. ಅಂತೆ ಉಮರ್ ಖಯಾಮ್ ಅವರು ಹೇಳಿದ್ದಾರೆ, ಕುಡುಕಿಯೋಳು ಮಧುವಿರಲು, ಮೇಲೊಂದು ರೊಟ್ಟಿ ಇರಲು, ಸಂಗಾತಿ ಬಳಿ ಇರಲು, ಕಾಡಾದರೇನು ಅದೇ ಸ್ವರ್ಗಂ ಎಂದು. ಮಾತೆತ್ತಿದ್ರೆ ಸಾಕು, ಸಾಹಿತ್ಯದ ಸರಮಾಲೆಯನ್ನೇ ಪೋಣಿಸ್ಬಿಡ್ತೀರಾ. ಸರಿ ಬಿಡಿ, ನೋಡಿ ನೋಡಿ, ಬೇಗ ಬಂದ್ಬಿಡಿ. ಅಲ್ಲ, ಅದನ್ನು ಆಗಾಗ ಸೇದ್ಬಿಡಿ, ಬಿಟ್ಟುಬಿಡಿ. ಯಾಕಂದ್ರೆ ನಿಮ್ಮ ಹಾರ್ಟಿಗೆ ಏನಾರಾದ್ರೆ ನನಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಹೌದು, ಅರ್ಧ ಗಂಟೆಯಲ್ಲಿ ಈ ನಿನ್ನ ಪ್ರಿಯಕರ ನಿನ್ನ ತೋಳ್ತಕೆಯಲ್ಲಿ
ಅಲ್ಲ ಬನ್ನಿಲೆ ಹಾಗೆ ಹೊರಟು ಬಿಟ್ರೆ ಹೇಗೆ ಒಂದು ಮುತ್ತು ಕೊಟ್ಟೋಗ್ಬಾರ್ದ ಇಲ್ಲಿಂದ ಒಂದು ಹೆಜ್ಜೆ ಮುಂದಿಟ್ರೆ ನಿಮ್ಮ ಪ್ರಾಣ ಪಕ್ಷಿ ಹಾರುವುದರಲ್ಲಿ ಸಂದೇಹವೇ ಇಲ್ಲ. ಮಿಸ್ಟರ್ ಚಂದ್ರು, ನಿನ್ನ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಹೊರಟೋಗಿಲ್ಲಿಂದ. ಲತಾ, ಅದೆಷ್ಟು ದಿನದಿಂದ ಹೊಂಚು ಹಾಕಿದ್ದಿ ಈ ಹಾದರಿಗೆ ಮಾಂಗಲ್ಯ ಕಟ್ಟುವುದಕ್ಕಾಗಿ. ಚಚೆ, ನನ್ನ ಪ್ರಾರಬ್ಧಕ್ಕೆ ಇನ್ನೊಬ್ಬರಿಗೆ ಏಕೆ ಅಪವಾದ ಕೊಡಲಿ? ಅಮ್ಮ, ನೋಡಿದೆ ಏನಮ್ಮ ಈ ನಿನ್ನ ಮಗನ ದುರಂತ ಜೀವನವನ್ನ? ಇಂಥ ಹೀನ ದೃಶ್ಯ ನೀನು ನೋಡುವುದು ಬೇಡ ಅಂತ ನೀನು ಹೊರಟು ಹೋದದ್ದೇ ಒಳ್ಳೇದಾಯ್ತಮ್ಮ. ಅಮ್ಮ, ಯಾವುದಕ್ಕೂ ಆ ದೇವರಲ್ಲಿ ಬೇಡಿ ಬರೆಸಿಕೊಂಡು ಬಂದಿರಬೇಕಮ್ಮ. ಸುಖ, ಶಾಂತಿ, ನೆಮ್ಮದಿ ನೀನು ಮಡಿದ ಮಣ್ಣಾದಾಗಲೇ ನಿನ್ನ ಹಿಂದಿನವೆಲ್ಲ ಮಣ್ಣಾಗಿ ಹೋಗ್ಬಿಟ್ಟು ಒಬ್ಬ. ಬರ್ತೀನಮ್ಮ, ಆದಷ್ಟು ಬೇಗ ನಿನ್ನ ಹತ್ತಿರಕ್ಕೆ ಬರುವ ಪ್ರಯತ್ನವೂ ಮಾಡ್ತೀನಮ್ಮ. ಸಾಕಿನ್ನು ಪ್ರಪಂಚದ ವ್ಯಾಮೋಹ. ನನ್ನ ಜೀವನವೆಲ್ಲವೂ ಶೂನ್ಯ. ನನ್ನ ಜೀವನದಲ್ಲಿ ನಡೆದ ಕೊಳೆಯ ಕಥೆ ಬರೆಯಬೇಕಾದ್ರೆ ನಾನು ಆ ಸುರಾದೇವಿಗೆ ಬರೆ ಹೋಗಲೇಬೇಕು. ಹೌದು, ಆ ಸುರಾದೇವಿಗೆ ಬರೆ ಹೋದಾಗಲೇ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ. ಸಾಕಾಗಿ ಹೋತ್ರಿ ಅಪ್ಪ ನಮ್ಮ ಜೀವನ ಅಂತೇನೆ. ಅಲ್ಲ, ಈ ಜಗತ್ನಾಗ ಯಾರು ನಂಬಬೇಕು ಯಾರನ್ನ ಬಿಡ್ಬೇಕು ಒಂದೋ ತಿಳಿದಂಗೆ ಆತ. ಆ ನಮ್ಮ ಕಾಶಿ ಫೋಟೋಗ್ರಾಫರ್ ಕಾಶಿ ಆ ಲವಣ್ಯನ ಲವ್ ಮಾಡಿ ನಮ್ಮ ಆಶೆಕ್ಕೆ ಕಲ್ಲು ಹಾಕಿಬಿಟ್ರಿ. ಮುಂದೆ ನಮ್ಮ ಗತಿ ಹೆಂಗ್ರಿ ಅಂತೀನಿ. ನಿನ್ನ ಗತಿಯ ಗಂಗಾವತಿ ಈ ಮೌನ ತೀರ್ಬೇಕು ಸೊಳೆ ಮಗನ. ನಾನು ಗಿಡಿಗೆ ಹೇಳ್ದಂಗೆ ಹೇಳ್ದೆ, ಬ್ಯಾಡಲೆ ಆಕಿ ನಿಮ್ಮ ಚಿಕ್ಕಮ್ಮನ ಸಮ ಅಂತ ಹೇಳ್ದೆ. ತಾಯಿ ಮೇಲೆ ಕಾಮ ದೃಷ್ಟಿ ಬೀರಿದ್ರೆ ಪಾಪ ತಟ್ಟಲ್ದ ಬಿಡ್ತೈತೇನ ಅದು? ನೀ ಮೌನ ಅದು ಎಂದಿದ್ರು ನೊಂದು ಅಂತ ಇಂದು ಬೆನ್ನು ಚಾರ್ಯಾಡಿ ಹೋದ ಮಗ. ಈಗ ಕೊಟ್ಲಲ್ಲ ಕೈ ಒಯ್ಕೊಂತೈತ ಮಂಡ್ಲ ಮರಿ ಕ್ರಾಶಿಂಗ್ ಕಡೆಗೆ ಹೋಗು. ಯಪ್ಪ, ನಾನು ಯಾಕೆ ಹೋಗ್ಲಿ ಒಯ್ಕೆಂತ? ನೀನ ಇತ್ತಾಗ ಮ್ಯಾಕ್ ಮರಿಗೆ ಉಪ್ಪದಿನ ಕ್ರಾಶಿಂಗ್ ಕಡೆ ಹೋಗಿ ಒಯ್ಕೆಂತ. ಅಲ್ಲಪ್ಪ, ಹೌದೌದು, ತಳೆಕ್ ಮರ್ಯಾಕ ಹೋಗ್ಬಿಡಂಗ. ಅಲ್ಲೋ ಯಪ್ಪ, ಈಗ ಹೆಂಗಾತ್ ನೋಡು. ಆ ಹುಡುಗ ಓದ್ಕ ದಿಕ್ಕ ಬದ್ಲಾಗಿತ್ತು ನೋಡಿ ಇವಾಗ. ಅವನ ಮಗನ ಅಲ್ಲ, ಮುಗಿಸಿ ಜಗಳದಾಗ ಉಂಡವನ ಜಾಣ ಕಾಶಿ.
ಕಾಸೆ ಯಾವಲ್ಲವ ಕಾಸು ಏಸಿ ಮತ್ತೆ ಅವಕಾಶ ಯಪ್ಪ ಫೋಟೋ ಸ್ಟುಡಿಯೋ ಇಟ್ಟನಲ್ಲ ಬಂದವ್ರಿಗೆ ಹೊಡಿತಾನಲ್ಲ ಅವನ ಫೋಟೋಗ್ರಾಫರ. ಅಬಾಬಾಬಾ ಏನು ತೆರ್ಕೊಂಡು ಕುಂತಾನ ಬಂದವ್ರು ನೋಡಿತೇನಂದ್ರೆ ಏನ್ಲಿ ಅದ ಇಲ್ಲೇ ನಮ್ಮೂರು ಶಾಣ ಬಸಪ್ಪನ ಹಳ್ಳದ ದಂಡೆ ಒಂದಲ್ಲಂತಂದು 2 ಟನ್ ನಾನು 2 ತೆರ್ಕೊಂಡ್ ಕುಂತಾನ. ಬಂದವ್ರಿಗೆ ಹೊಡಿತಾನ. ಏನು ಹೊಡಿತೇನೆ ಅವನು ಏ ಗಾಬರಿ ಆಗ್ಬಿಡ ಫೋಟೋ ಹೊಡಿತಾನ. ಏ ಫೋಟೋ ಹೊಡಿಯೋದಕ್ಕೆ ಹೆಂಗ ಮರಳಾಕಾರ ಬೆಳ್ಳೆ ಉತ್ಸೋಳೆ ಮಗನ. ಆ ನಮೂನಿ ಮೊಳ್ಳು ಹಾಗಂಗ್ ಹೊಡ್ದಾನೋ ಯಪ್ಪ. ಚಿತ್ತ ಒಂದು ಫೋಟೋ ಹೊಡೆದ ಕಷ್ಟು ಮರಳ ಆದ್ಲಲ್ಲಿ ಆ ಹುಡುಗಿ ಏನ್ ಹೊಡ್ದನೋ ಫೋಟೋ ಹೊಡ್ದಾನ. ಓ ಫೋಟೋ ಹೊಡೆದಾನ. ಅಷ್ಟು ಸುಲಭವಾಗಿ ಮರಳಾಗ ಹುಡುಗಿ ಅಲ್ಲ ಅದು ಬ್ಯಾರೆ ಏನ ಹೊಡೆದಿರ್ಬೇಕು ಬಿಡವ. ಗಾಬರಿ ಆಗ್ಬಿಡಪ್ಪ ಯಪ್ಪ. ಆ ನಮೂನಿ ಮೊಳ್ಳಾಗಂಗ ಹೊಡ್ದಾನವ ಫೋಟೋನ. ಫೋಟೋ ಹೊಡೆದ ಮರಳಾಗಲ್ಲ ಬ್ಯಾರೆ ಏನಾರ ಮಾಡಿರ್ತಾನಲ್ಲ ಅವ. ಏನ್ ಮಾಡಬಾರ್ದು ಏನ್ ಮಾಡಿರ್ತಾನ ಅವನು. ಅದು ಅವನಿಗೆ ಗೊತ್ತು, ಹೊಡ್ಸ್ಕೊಂಡಕ್ಕಿಗೆ ಗೊತ್ತು, ಅವನಿಗೆ ಗೊತ್ತು ಯಪ್ಪ. ಅವ ಭಾಳ ಮಾಡಿ ಕಲರ್ ಫೋಟೋ ಹೊಡೆದಿರ್ಬೇಕು ನೋಡು. ಕಲರ್ ಫೋಟೋ ಹೊಡೆದಕ್ಕೆ ಮರಳಾಗ ಮಂಕು ಹುಡುಗಿ ಅಲ್ಲ ಬಿಡ್ಲಿ ಅದು ಲವಣ್ಯ ಮಾಡ್ಬೇಕಾದ ಏನೋ ಬೇರೆ ಮಾಡ್ಯಾನವ. ಏನ್ ಮಾಡ್ತಾನ ಬಿಡ, ಮಾಡ್ಬೇಕಾದ ಮಾಡ್ಯಾನ ಅವ. ಏನಾರ ಯಾಕ ಮಾಡ್ಲಿ ಯಪ್ಪ. ನಾನಂತರೂ ಆ ಹುಡುಗಿನ ಮರ್ತ ಸೀದಾ ಮನೆಗೆ ಹೋಗ್ಬಿಡ್ತೇನೆ. ನೀನು ಮರ್ತ ಎಲ್ಲಾರ ಮೂಲೆ ಕುಂದ್ರ ಬಿಡಪ್ಪ. ಮಾವನ ನಿನ್ನಂಗೆ ಹೇಳಿ ಸೊಳೆ ಮಗನಂತ ತಿಳ್ಕೊಂಡೆಲ್ಲೇ ನಾನು. ಲೇ ನೀನೊಂದು ಇಲ್ಲಿದ್ದ ಜಾಗ ಖಾಲಿ ಮಾಡು. ಆ ಹುಡುಗಿನ ಏನನ ಮಾಡಿ ಅಕ್ಕಿ ಪರಿವರ್ತನೆ ಮಾಡಿ ನನ್ನಂಗ ಮಾಡಿಕೊಂಡು ಹೊಲಿಸ್ಕೊಂಡು ನಾವಿಬ್ರು ಮದುವೆ ಮಾಡಿಕೊಂಡ ಮಗನ ಹಳ್ಳದಂಡೆ ಆಗಲೇ ಮಗನ ಇಡೀ ಬಾಜಾರ್ದಾಗ ಅಡ್ಡಾಡವದಿ ನಾನು. ಯಪ್ಪ ಹೊಲಿಸ್ಕೊಂಡಾರ ಹೊಲಿಸ್ಕೊಂಡಾರ ಯಾವನ್ ಬೇಡ ಅಂದವನ. ನಾನು ಸ್ವಲ್ಪ ಕೂಡ್ಲಿಗೆ ಹೋಗಿ ಬರ್ತೀನಿ, ನೀ ಮನೆ ಕಡೆ ಹುಷಾರಪ್ಪ ಯಪ್ಪ. ಕೂಡ್ಲಿಗೆ ಏನಿಟ್ಟಿಯಪ್ಪ ಅಲ್ಲಿ? ಅಲ್ಲಿ ನಮ್ಮ ಬಸವರಾಜನ ಮದುವೆ ಐತಿ ಅದಕ್ಕ. ಮತ್ತೆ ಓದ್ ತಿಂಗಳು ಮಾಡ್ಕೊಂಡದ್ನಲ್ಲವ ಯಪ್ಪ. ಅವ ತಿಂಗಳ ಒಂದ್ ಮಾಡ್ಕೊಂತಾನೋ ಯಪ್ಪ. ಏನ್ ನಡ್ದಾರ ಅವ್ನ ಕಾಂಟ್ಯಾಕ್ಟರ್ ತಗೊಂಡಾರ ಅಂತೀನಿ. ಅವನ ಪುಣ್ಯಾತ್ಮ ಬಿಡ್ಲಿ ಹಂಗಾರ. ಮತ್ ನೀನು ಪಾಪಾತ್ಮ ನೀನು. ನಾನಲ್ಲೋ ಯಪ್ಪ, ನಾನಲ್ಲ. ಬೆಳಗಾ ಮುಂಜೆ ರಾತ್ರಿಲಿದ್ದ ಹಿಡಿದು ಬೆಳಗಾ ಮುಂಜಾನೆ ಮಟ ತಲೆ ತಿನ್ನಕತ್ತಿಯಲ್ಲ ನೀನು ಪಾಪಾತ್ಮ. ನಿಂದೆಲ್ಲಿ ತಿಂದಿ ಬಿಡ್ಲೆ ತಲಿ. ಅಲ್ಲಪ್ಪ, ಮಗಳು ಸಮಾನ ಆಳದ ಸೊಸಿಗೆ ಕೈ ಹಿಡಿದು ಕುಣಿದಾಡಿದೆಯಲ್ಲಪ್ಪ, ನೀನು ಪಾಪಾತ್ಮ. ನಿಮ್ಮಂತ ನೀಚರಿಗೆ ಅತಿ ಶರವೇಗದಲ್ಲಿ ರೋಗ ಪ್ರಾಪ್ತಿಯಾಗಲಿ. ಬರ್ತೀನಪ್ಪ, ನಿನ್ನ ದಿಕ್ಕಿಗೆ ನಮಸ್ಕಾರ. ನಿನ್ನ ಒಂದ್ ದಿವಸ ರೋಗದವನ್ನ ಹೇಳಿ ಹೋಗ್ಬಿಡು. ಅವಿಸು ಬರಲಿ ಮೌನ ಹಂಗ ತೆಳ್ಳಗೆ ನಾನಿಟ್ಟು ಬದುಕತ್ತೀನಿ ಮಗ. ಎಂತೆಂಥವು ಶಾಪ ಕೊಟ್ಟು ಹೋಗ ನೋಡು ಅಲ್ಕ ನನ್ನ ಮಗ. ಅಲ್ಲ ಬಂಗಾರದಂಥ ಹುಡುಗಿ ತಾನು ಹೊಲಿಸಿ ಹೇಳೋಕ್ಕಾಗಲಿಲ್ಲ. ನಾನು ಏನಾರು ಎಕ್ರಲಾಡಿ ಹೊಲಿಸಿಬೇಕಂತ ನಾ ಮಾಡಿದ್ರೆ ನನಗೆ ಶಾಪ ಆಗ್ತಾನೆ ಮಗನ. ಅಷ್ಟು ಸುಲಭವಾಗಿ ಬಿಡಗಲ್ಲ ಆಕಿನ. ಒತ್ತು ಮುಣಗತ್ಗೆ ನಾನು ತಕ್ಕಿಗೆ ಬೆಳಗ್ಗೆ ಮಾಡ್ತೀನಿ ಮಗನ. ಬರ್ತೀನಿ. 10 ಜನ ಉಂಡು ಬೀಸಾಕಿದ ಎಲೆಯನ್ನು ತೊಳೆದು ಮಡಿ ಮಾಡಿ ನನಗೆ ಎಡೆ ಮಾಡಬೇಕೆಂದು. ನಾ ಮಾಡ್ದ ಅಪರಾಧ ಹೋದ್ರೆ ಏನು? ಇನ್ನೂ ಅರ್ಥವಾಗಲಿಲ್ಲವೇ ಲತಾ? ಯಾರು ಮುಟ್ಟಲಾರದ ಬಂಗಾರದ ಬಟ್ಟಲಲ್ಲಿ ಉಂಡು ಪುನೀತನಾಗಬೇಕೆಂಬ ನನಗೆ 10 ಜನ ಉಂಡು ಬೀಸ್ ಹಾಕಿದ ಎಂಜಲೆಲೆಯನ್ನು ತೊಳೆದು ಮಡಿ ಮಾಡಿ ನನಗೆ ಊಟ ಬಡಿಸಿದೆಯಲ್ಲ. ನನ್ನ ಕೊರಳಿಗೆ ಸೋಪಾದ ಮುಳ್ಳಿನ ಮಾಲೆಯನ್ನು ಹೆಣೆದು ಅದನ್ನು ಒಂದು ಸೀಲೆಗಟ್ಟ ಹೆಣ್ಣಿನ ಕೈಗೆ ಕೊಟ್ಟು ಸುಂದರವಾದ ಹಂದರದಲ್ಲಿ ನನ್ನ ಕೊರಳಿಗೆ ಹಾಕಿಸಿ ಕೊನೆಯವರೆಗೂ ನೋವು ಅನುಭವಿಸುವಂತೆ ಮಾಡಿಬಿಟ್ಟಿಯಲ್ಲ. ಈಗಲಾದರೂ ನಿನ್ನ ಸೇಡು ತೀರಿತೆ. ಈಗಲೂ ನಿನ್ನ ಸೇಡು ತೀರದಿದ್ದರೆ ನಿನ್ನ ಕೈಯಾರೆ ಒಂದು ತೊಟ್ಟು ವಿಷ ಕೊಟ್ಬಿಡು. ಕುಡಿದು ನಾನೇ ಹೋಗ್ಬಿಡ್ತೀನಿ, ನೀನು ಹಾಯಾಗಿರುವಂತೆ. ಲತಾ, ನೀನು ನನ್ನ ಕೈ ಹಿಡಿದು ಬಾಳ ಸಾಗಿಸುವ ಇಚ್ಛೆ ನಿನಗಿದ್ದರೆ, ಒಳ್ಳೆನೆಂದು ಹೇಳಿಬಿಟ್ಟಿದ್ದರೆ ನಿನಗೆ ಅನುರೂಪವಾದ ವರನನ್ನು ನೋಡಿ ನಿನ್ನ ಮದುವೆ ಮಾಡಿ ನಾನು ಆರಾಮಾಗಿ ಸತ್ತು ಹೋಗ್ಬಿಡ್ತೇನೆ. ಆದರೆ ಸ್ಥಾನವನ್ನು ನೀಡುತ್ತಿದ್ದೆ. ಆದರೆ ಭಾವನಾಜೀವಿಯಾದ ಕೊಳ್ಳಿಗೆ ಕಟ್ಟಿ ನೋವು ಅನುಭವಿಸಿ ಮಾಡಿಬಿಟ್ಟಿಯಲ್ಲ. ಆ ದೇವರು ಬೆಸ್ತಾನೆ ನಿನಗೆ. ಅಂದ್ರೆ
ಆಶಾ. ಹಾ ಹಾ ಹಾ, ಅದೇ ನಿನ್ನ ಪ್ರೀತಿಯ ಗೆಳತಿ ಆಶಾ ಈ ದಯಾನಂದನ ಜೀವನವನ್ನೇ ಬಲಿ ತೆಗೆದುಕೊಂಡು ನನ್ನ ಮ್ಯಾನೇಜರ್ನೊಡನೆ ಚೆಲ್ಲಾಟ ಮಾಡಿದ ಅದೇ ಆಶಾ. ಅರ್ಥವಾಯಿತೆ? ಬೇಡಿ ದಯಾನಂದ್, ದಯವಿಟ್ಟು ಈ ರೀತಿ ದುಡುಕಬೇಡಿ. ಏನೋ ಮನೆ ಮ್ಯಾನೇಜರ್ ಅಂತ ಸ್ವಲ್ಪ ಸಲಿಗೆಯಿಂದ ಮಾತಾಡಿರಬಹುದು. ತಾವು ಅದನ್ನೇ ಈ ರೀತಿ ವಿಕಲ್ಪವನ್ನು ಮಾಡಿಕೊಂಡ್ರೆ ಹೇಗೆ? ಲತಾ, ನೀನಾಡುವ ಮಾತುಗಳು ಹೇಗಿವೆ ಗೊತ್ತೇ? ಮಗುವನ್ನು ಸಾಂತ್ವನಗೊಳಿಸಲು ಕೈಯಾದ ಬೇವಿನಕಾಯಿಯನ್ನು ಸಿಹಿಯಾದ ಮಾವಿನಕಾಯಿ ತಿನ್ನು ಎನ್ನುವ ತಾಯಿ ಮಾತಿನಂತಿವೆ. ದಾದಾ, ಪವಿತ್ರವಾದ ನನ್ನ ಬಾಳಿನಲ್ಲಿ ಚೆಲ್ಲಾಟವಾಡಿ ನನ್ನನ್ನು ಬಲಿ ತೆಗೆದುಕೊಂಡು ಬಿಟ್ಟಿಯಲ್ಲ, ಆ ದೇವರು ಮೆಚ್ತಾನೆ ನಿನಗೆ. ನೋಡಿದೆಯಲ್ಲ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಅವರ ದುರ್ನಡತೆನ ನೀವೇನಾದ್ರೂ ಕಣ್ಣಾರೆ ಕಂಡಿದ್ದೀರಾ? ಲತಾ ಲತಾ, ಚೆನ್ನಾಗಿದೆ ನಿನ್ನ ಮಾತು. ನನಗಿಂತಲೂ ಮುಂಚಿತವಾಗಿ ನನ್ನ ಮನೆಯಲ್ಲಿ ಅವರ ಪ್ರಣಯ ಚೇಷ್ಟೆಯನ್ನು ಕಣ್ಣಾರೆ ಕಂಡವಳು ನೀನು ಅಂದಾಗ ನನ್ನನ್ನು ಕೇಳಿದರೆ ನಾನೇನು ಹೇಳಬೇಕು? ಇದು ನಾನು ಕಣ್ಣಾರೆ ಕಂಡಿದ್ದೀನಿ. ಹಾ, ಎಂದು ಯಾವಾಗ ಎಲ್ಲಿ ಎಂದು ಕೇಳುವೇ ಇಲ್ಲ. ಅಂದು ನಾನು ಬೆಳಗಾವಿಯಿಂದ ಬಂದಾಗ ರಸ್ತೆಯಲ್ಲಿ ನನ್ನ ನಿಲ್ಲಿಸಿ ನಿಮ್ಮ ಮನೆಗೆ ಊಟಕ್ಕೆ ಕರೆದೇ ಇಲ್ಲ. ಅವತ್ತು ಅವರ ಪ್ರಣಯದಾಟವನ್ನು ನಿನ್ನ ಕಣ್ಣಾರೆ ಕಂಡು ಬಂದೆಯೋ ಇಲ್ಲವೋ ಆಣೆ ಮಾಡಿ ಹೇಳೋ. ಹೌದು ದಯಾನಂದ್, ಹೌದು, ಸತ್ಯವಾಗಿದೆ ನಿಮ್ಮ ಮಾತು. ಆದ್ರೆ ಏನ್ ಮಾಡಿ, ಆ ಹೀನ ದೃಶ್ಯ ಈ ನಿಮ್ಮ ಪುಣ್ಯದ ಕಂಗಳಿಗೆ ಬೀಳಬಾರದು ಅಂತ ನಾನು ನಿಮ್ಮನ್ನು ಒಂದಿಷ್ಟು ತಡೆದು ನಿಲ್ಲಿಸಿದೆ. ಆದ್ರೆ ಅದು ನನ್ನಿಂದ ಸಾಧ್ಯವಾಗಲೇ ಇಲ್ಲ. ಇದರಲ್ಲಿ ನನ್ನದಾವ ತಪ್ಪು ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ದಯಾನಂದ್, ಕ್ಷಮಿಸ್ಬಿಡಿ. ನಿನ್ನನ್ನು ಕ್ಷಮಿಸಲು ನಾನಾವೆ? ಒಟ್ಟಾರೆ ನನ್ನ ದೈವದಲ್ಲಿದ್ದಂತ ಆಯಿತು. ಈಗ ಅಂದ್ರೆ ಈಗ ಆಶಾ ಎಲ್ಲಿರಬೇಕು ಅಲ್ಲೇ ಸುಖವಾಗಿದ್ದಾಳೆ. ಅಂದ್ರೆ ಲತಾ, ಆದರ ಕಳವು ಕೆಮ್ಮು ಇವು ಯಾವುದನ್ನು ಮುಚ್ಚಲು ಬರುವಂತಿಲ್ಲ. ಕಳ್ಳತನದ ಕಾಮಿಗಳನ್ನು ಕಂಡ ನಾನು ಅವರ ಪಾಲಿಗೆ ಕಾಳಸರ್ಪವಾಗದೆ ಕರುಣೆಯ ಸಾಗರವಾಗಿ 5 ಲಕ್ಷ ರೂಪಾಯಿ ಚೆಕ್ಕನ್ನು ಅವರ ಕೈಗೆತ್ತು ಸುಖವಾಗಿರಿ ಎಂದು ಆಶೀರ್ವದಿಸಿ ಬಂದ್ಬಿಟ್ಟೆ. ದಯಾನಂದ್, ನೀವೆಂಥ ತ್ಯಾಗಿ ದಯಾನಂದ್. ಹೌದು ಲತಾ, ನನ್ನ ತಾಯಿ ನನಗೆ ಕಳಿಸಿರುವ ಪಾಠವೆಂದರೆ ತ್ಯಾಗ, ಕರುಣೆ, ದಯೆ ಇವೆಲ್ಲವನ್ನು ಸಿಟ್ಟಿನಲ್ಲಿ ಸುಟ್ಟು ಹಾಕುವ ದುರ್ಬುದ್ಧಿ ಬಂದಿದೆ ದಯಾನಂದನಿಗೆ. ಚಿಚೆ, ನಮ್ಮ ಆಶಾ ಇಂಥ ನೀಚ ಪ್ರವೃತ್ತಿಗಳಿದ್ದಾಳೆ ಅಂತ ನಾನು ಕನಸಿನಲ್ಲಿ ಕೂಡ ಭಾವಿಸಿರ್ಲಿಲ್ಲ. ಭಾವನೆ ಏನೋ ಪಾವನವಾಗಿರುತ್ತೆ, ಆದರೆ ಪಾಪದ ಕೆಲಸ ಕೈ ಹಾಕುವ ಮುನ್ನ ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು ಲತಾದೇವಿಯವರೇ. ದಯಾನಂದ್, ಅಂದ್ರೆ ನೀವು ಹೇಳೋ ಮಾತಿನ ಅರ್ಥ ಏನು? ನಾನು ಉದ್ದೇಶಪೂರ್ವಕವಾಗಿ ಈ ನಿಮ್ಮ ಕಲ್ಯಾಣ ಕೆಲಸವನ್ನು ಮಾಡಿ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ನನ್ನ ಪ್ರಾರಬ್ಧಕ್ಕೆ ನಿಮಗೇಕೆ ನಾನು ಅಪವಾದ ಹೊರಿಸಲಿ? ಒಟ್ಟಾರೆ ನಾನೊಬ್ಬ ದೈವಹೀನ ತೀರಿತು. ಹಾಗಾದ್ರೆ ಇನ್ನು ಮುಂದೆ ನಿಮ್ಮ ಜೀವನ ಸಂಗಾತಿ ಸುರಾದೇವಿ. ನನ್ನ ಬಾಳಿನಲ್ಲಿ ನಡೆದ ಕೊಳೆಯ ಕಥೆಯನ್ನು ನಾನು ಮರೆಯಬೇಕಾದರೆ ಆ ಸುರಾದೇವಿ ನನಗೆ ಬೇಕು. ಬೇಡಿ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ದೈವ ಮಾನವರಾದ ನೀವು ಈ ರೀತಿ ಸುರಾದೇವಿಗೆ ಮಾರು ಹೋಗ್ಬೇಡಿ. ಲತಾ, ಕುಡಿದು ಉನ್ಮತ್ತನಾಗಿ ಪರರ ಪ್ರಾಣ ಹಿಡಿದರೆ ಅವನು ದಾನವನಾಗುತ್ತಾನೆ. ಪರ ಹೆಂಗರ ಮಾನವವನ್ನು ಹರಣ ಮಾಡಿದರೆ ಅವನು ದಾನವನಾಗುತ್ತಾನೆ. ಕುಡಿದು ಇನ್ನೊಬ್ಬರ ಮನ ನೋಯಿಸಿದರೆ ಅವನು ಮಂದಮತಿ ಆಗುತ್ತಾನೆ. ಕುಡಿದು ರಸ್ತೆಯಲ್ಲಿ ಬಿದ್ದರೆ ಅವನು 3rd ಕ್ಲಾಸ್ ಕುಡುಕನಾಗುತ್ತಾನೆ. ನಾನಂತ ಕುಡುಕನಾಗುವುದಿಲ್ಲ. ಕುಡುಕರಲ್ಲಿ 3 ವಿಧವಾದ ಕುಡುಕರು: ಚಿಂತೆಗಾಗಿ ಕುಡಿಯುವರು, ಚಟಕ್ಕಾಗಿ ಕುಡಿಯುವರು, ಧೈರ್ಯಕ್ಕಾಗಿ ಕುಡಿಯುವರು. ಹಾಗಾದ್ರೆ ತಾವು ಚಿಂತೆಗಾಗಿ, ನನ್ನ ಮನದ ಮೇಲಾದ ಆಘಾತವನ್ನು ಮರೆಯುವುದಕ್ಕಾಗಿ ನಾನಿನ್ನು ಬರ್ತೀನಿ. ನೀನು ಮಾತಾಡುವಷ್ಟು ಸಹನೆ ಸ್ವಯಂ ಶಕ್ತಿ ನನಗೆ ಉಳಿದಿಲ್ಲ. ಸ್ವಲ್ಪ ನಿಲ್ತೀರಾ? ಇಲ್ಲ, ಇನ್ನೊಮ್ಮೆ ಸಿಕ್ಕಾಗ ಮಾತಾಡ್ತೇನೆ, ಬರ್ತೇನೆ. ನಾನೆಂಥ ತಪ್ಪನ್ನು ಮಾಡಿಬಿಟ್ಟೆ. ನನ್ನ ಗೆಳತಿಯ ಬಾಳನ್ನ ಬಂಗಾರ ಮಾಡೋದಕ್ಕೆ ಹೋಗಿ ಪಾಪ ದಯಾನಂದವರ ಬಾಳನ್ನೇ ನಾನು ಅಂಗಾರ ಮಾಡಿಬಿಟ್ಟನಲ್ಲ. ಏನೇ ಆಗಲಿ, ಆ ದೇವರು ಇವ್ರಿಗೆ ಒಳ್ಳೆ ಬುದ್ಧಿಯನ್ನು ನೀಡಿದ್ರೆ ನನಗಷ್ಟೇ ಸಾಕು.